ನೋಡಿ, ಇವತ್ತು ಬ್ರೆಡ್ ಮೀಠಾ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಬ್ರೆಡ್ ತೊಗೊಂಡು ಒನ್ ಡೇ ಒಣಗಿಸ್ಕೊಂಡಿನಿ. ನಾನು ಇವಾಗ ಒಣಗಿಸ್ಕೋಬೇಕು ಒನ್ ಡೇ. ಆಮೇಲೆ 1 ಲೀಟರ್ ಹಾಲು ತೊಗೊಂಡು ಮೊದಲಿಗೆ ಅವು ಕಾಯಿಸ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಟಿನಿ ನಾನು. ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ 1 ಬೌಲು. ಆಮೇಲೆ ಇಲಾಯ್ಚಿ ಇದನ್ನು ಕುಟ್ಕೋಬೇಕು. ಸಕ್ಕರೆನಲ್ಲಿ ಹಾಕಿ ಒಂದು ಸ್ವಲ್ಪ ಕುಟ್ಕೋಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿನಿ, ಕಾಜು, ಕಿಸ್ಮಿಸ್ಸು, ಬಾದಾಮು. ಆಮೇಲೆ ಕರಿಯೋಕ್ಕೆ ಎಣ್ಣೆ ತೊಗೊಂಡಿನಿ. ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕಾಯಕ್ಕೆ ಬಿಟ್ಟಿನಿ. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಮೊದಲಿಗೆ ತುಪ್ಪ ಕಾದಿದೆ. ಈಗ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಅದನ್ನು. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ನು ಗೋಲ್ಡನ್ ಬ್ರೌನ್ ಆಗಿದೆ. ಇದು ತೆಗಿಬೇಕು ಈಗ ಇದರಲ್ಲಿ. ನೋಡಿ, ಈಗ ನಾವು ಅದೇ ಪ್ಯಾನ್ನಲ್ಲಿ ಏನು ಮಾಡಬೇಕು, ಎಣ್ಣೆ ಹಾಕ್ಕೋಬೇಕು. ಬ್ರೆಡ್ ಕರಿಯೋಕ್ಕೆ ಬೇಕಲ್ಲ, ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಬಿಡಬೇಕು. ಜಾಸ್ತಿ ಕಾಯಬಾರ್ದು, ಎಣ್ಣೆ ಸ್ವಲ್ಪ ಕಾಯಬೇಕು. ನೋಡಿ, ಇಲ್ಲಿ ಎಣ್ಣೆ ಕಾದಿದೆ. ನಾನೊಂದು ಸ್ವಲ್ಪ ಬ್ರೆಡ್ ಹಾಕಿ ನೋಡಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈ ರೀತಿ ಬ್ರೆಡ್ ಹಾಕಿ ಚಂದ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆನೂ ಸುಟ್ಕೋಬೇಕು. ಬ್ರೆಡ್ಡನ್ನು ಕರ್ಕೋಬೇಕು ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಜಾಸ್ತಿ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ, ಹೊತ್ಕೊಂಡು ಬಿಡ್ತದೆ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು ಇದನ್ನು. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಎಲ್ಲ ಎಣ್ಣೆನೂ ಚೆನ್ನಾಗಿ ಜಾನ್ಸ್ಕೊಂಡು ತೆಕ್ಕೊಂಡು ಎಲ್ಲ ಎಣ್ಣೆನೂ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಈ ರೀತಿ ಇಟ್ಬಿಡಿ. ನಾನು ಎಲ್ಲನೂ ಕರ್ಕೋತೀನಿ. ಇವಾಗ ತೋರಿಸ್ತೀನಿ ನಿಮಗೆ. ನಾನು ಎಲ್ಲ ಬ್ರೆಡ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಕರ್ಕೊತೀನಿ. ಹೊತ್ತಿಸ್ಲಿಕ್ಕೆ ಹೋಗಬೇಡಿ, ಗೋಲ್ಡನ್ ಬ್ರೌನ್ ಆಗೋವರೆಗೆ ಕರ್ಕೋಬೇಕು. ಆಮೇಲೆ ನಾನೇನು ಹಾಲು ಇಟ್ಟಿದ್ದೀನಲ್ಲ, 1 ಲೀಟ್ರ್ ಕಾಯಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಲ್ಲ, ಅವು ಹಾಲು ಹಾಕಿಬಿಡ್ಬೇಕು ಇದ್ರ ಮೇಲೆ. ಈ ರೀತಿ ಎಲ್ಲ ಹಾಲು ಹಾಕಿಬಿಟ್ಟು ಒಂದು ½ ಆನ್ ಅವರ್ ಮುಚ್ಚಿಟ್ಬಿಡಿ. ಅದೇ ರೀತಿ ಈ ರೀತಿ ಹಾಲು ಹಾಕಾದ್ಮೇಲೆ ಬ್ರೆಡ್ ಮೆತ್ತಗೆ ಆಗ್ತದೆ. ಈ ರೀತಿ ಪೀಸ್ ಮಾಡ್ಕೋಬೇಕು ಇದನ್ನು. ಈ ರೀತಿ ಭಾಳ ಚಿಕ್ಕದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಪೀಸ್ ಮಾಡಬೇಕು ಅಷ್ಟೇ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಪೀಸ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಸಕ್ಕರೆ ಹಾಕ್ಕೋಬೇಕು. ಈ ರೀತಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲನೂ. ನೋಡಿ, ಸಕ್ಕರೆ ಕಲಿಸ್ಕೊಂಡಿನಿ. ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು ಇದನ್ನು. ಸಕ್ಕರೆ ಎಲ್ಲ ಕರಗಿ ಒಳಗೆ ಹೀರ್ಕೋಬೇಕು ಅದು ಬ್ರೆಡ್. ಸಕ್ಕರೆ ಎಲ್ಲ ಹೀರ್ಕೊಂಡು ಒಂದು 5 ಇಲ್ಲ 10 ನಿಮಿಷ ಬಿಟ್ಬಿಡ್ಬೇಕು ಇದೇ ರೀತಿ. ನೋಡಿ, 10 ನಿಮಿಷ ಆಗಿದೆ. ಇಲ್ಲಿ ಸಕ್ಕರೆ ಎಲ್ಲ ಕರಗಿದೆ. ಸಕ್ಕರೆ ಕರಗಾದ್ಮೇಲೆ ನಾವೇನು ಡ್ರೈ ಫ್ರೂಟ್ಸ್ ಇಡ್ತಿರ್ತೀವಲ್ಲ, ಕರೆದಿಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ರುಚಿಕರವಾದ ಬ್ರೆಡ್ ಮೀಠಾ ರೆಡಿಯಾಗಿದೆ. ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಮಾಡಿಕೊಂಡು ನೋಡಿ ಒಂದು ಸಾರಿ ಮನೇಲಿ. ಯಾರಾದರೂ ಗೆಸ್ಟ್ ಬಂದರೆ ಅಯ್ಯೋ ಏನು ಸ್ವೀಟ್ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಮನೇಲಿ ಬ್ರೆಡ್ ಇದ್ದರೆ ಸಾಕು. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳಿವೆ. 10 ನಿಮಿಷ ಇದ್ದರೆ 10 ನಿಮಿಷದಾಗ ಮಾಡಿ ಗೆಸ್ಟ್ಗಳಿಗೆ ಕೊಡ್ಬೋದು ನಾವು.